Sir, 2017 single owner vehicle Chevrolet sale just 4,65,000. 2013 EcoSports 6 with 6 airbags 3,45,000. Hyundai Creta 16 automatic diesel automatic just 9,45,000. Sir, 2019 Grand i10 Asta 4,65,000. Sir, 2020 Ciaz just 9,45,000. Hyundai i20 petrol automatic 7,65,000 ಕೊಡಿ ಸರ್. ಸರ್, EcoSports automatic just 6,25,000. Sir, Fiat Punto 12 model 2,30,000. Chevrolet Cell 2014 just 1,65,000. 2012 single owner vehicle i20 3,45,000. 2011 single owner vehicle Chevrolet Sparks just 95,000 ಕೊಡಿ ಸರ್ ಸಾಕು. ಸರ್, 15 model XUV W10 variant just 6,65,000 ಕೊಡಿ ಸರ್ ಸಾಕು. 2010 Scorpio 3,45,000. Sir, 7-seater vehicle just 3,45,000 ಕೊಡಿ. Sir, 2010 i20 2,95,000 ಕೊಡಿ. Maruti Swift Desire ZXi single owner vehicle 1,65,000 ಕೊಡಿ ಸರ್. 2013 Volkswagen Vento Highline just 2,85,000. Chevrolet Beat Diesel 22 mileage ಬರೋ ಗಾಡಿ 2,20,000 ಕೊಡಿ ಸರ್. ಸಿಂಗಲ್ ಓನರ್ i10 ಬೇಕಾ 1,95,000 ಕೊಡಿ ಸರ್ ಸಾಕು. ಸೊ ಗುರುಗಳೇ, ನೀವು ನೋಡ್ತಾ ಇರ್ಬೋದು EcoSports ತುಂಬಾ ಜನ ಮೆಸೇಜ್ ಮಾಡ್ತಾನೆ ಇರ್ತೀರಾ. ಸೊ ಹೊರಗಡೆಯಿಂದಂತೂ ನಾನು ಕಾಲ್ಸೇ ಬಂದ್ಬಿಟ್ಟಿರುತ್ತೆ, ತುಂಬಾ ಕಡೆ ಹುಡುಕಿ ಫೈನಲಿ ಇಲ್ಲಿ ನಿಮ್ಗೆ EcoSports ಸಿಕ್ಕಿದೆ. ಸರ್, ನಿಮ್ಮ ಹತ್ರ EcoSports ಈ ಒಂದು ಶೋರೂಮ್ ಎಷ್ಟಿದೆ? ಸರ್, ಪ್ರೆಸೆಂಟ್ 2 ಕಾರ್ಸ್ ಇದಾವೆ ಸರ್ EcoSports. ಪ್ರೆಸೆಂಟ್ 2 ಇದೆ. ಹೌದು ಸರ್. ಸೊ ಆಟೋಮೆಟಿಕ್ ಸರ್, 2 ಇದೆ, 2 ಸಿಗುತ್ತೆ. 2 ಸಿಗುತ್ತೆ. ಓಕೆ, ಇದ್ರ ಬಗ್ಗೆ ಹೇಳಿ ಸರ್. ಯಾವ ಮಾಡೋದು ಸರ್? 2016 ಸೆಕೆಂಡ್ ಓನರ್ ವೆಹಿಕಲ್ ಪೆಟ್ರೋಲ್ ಆಟೋಮೆಟಿಕ್ ಜಸ್ಟ್ 29,000 ಡ್ರಿವನ್ ಆಗಿದೆ ಸರ್. ಟೈಟಾನಿಯಂ. ಓಕೆ, ಯಾವ ಮಾಡಲ್ ಹೇಳಿದ್ರಲ್ಲ? 2016. ಏನಾಗುತ್ತೆ ತಾನೆ? ಹೌದು ಸರ್, 100% ಆಗುತ್ತೆ. ಸೊ ಏನ್ ಪ್ರೈಸ್ ಕೊಟ್ಬಿಟ್ಟಿದ್ದೀರಾ ಸರ್? 6,75,000 ಕೋಟಿಂಗ್ ಪ್ರೈಸ್ 6,50,000 ಕೊಡ್ತೀನಿ ಸರ್. 6,50,000 ಕೊಡ್ತೀನಿ. ಸೊ ಇದು ಮತ್ತೊಂದಿದೆ, i20 ಇದೆ. ಸೊ i20 ನೋಡ್ತಾ ಇದ್ದೀರಾ? ಸೊ ನಿಮ್ಗೆ ರೆಡ್ ಕಲರ್ ಅಲ್ಲಿ ಸಿಗ್ತಾ ಇದೆ. ತುಂಬಾ ಕಡೆ ವೈಟ್ ಸಿಗುತ್ತೆ, ಬ್ಲೂ ಸಿಗುತ್ತೆ, ರೆಡ್ ತುಂಬಾ ರೇರ್ ಅಂತ ಹೇಳ್ಬೋದು ಸರ್. ರೆಡ್ i20 ಇದೆ. ಯಾವ ಮಾಡಲ್ ಸರ್ ಇದು? ಸರ್, 2018 ಸೆಕೆಂಡ್ ಓನರ್ ವೆಹಿಕಲ್ ಜಸ್ಟ್ 21,000 ಓಡಿದೆ ಸರ್. 21,000 ಅಷ್ಟೇ ಓಡಿದೆ. ಹಿಸ್ಟ್ರಿ ಸಮೇತ ಕೊಡ್ತೀನಿ ಸರ್. ಅದು ಆಟೋಮೆಟಿಕ್ ವೇರಿಯಂಟ್ ಅಲ್ಲಿ ಇದೆ. ಪೆಟ್ರೋಲ್ ಆಟೋಮೆಟಿಕ್ ಸರ್, ಸ್ಪೋರ್ಟ್ಸ್ ವೇರಿಯಂಟ್. ಸರ್, ಪ್ರೈಸ್ ಏನ್ ಕೊಟ್ಬಿಟ್ಟಿದ್ದೀರಾ? ಸರ್, 7,95,000 ಕೋಟಿಂಗ್ ಪ್ರೈಸ್ 7,65,000 ಫೈನಲ್ ಮಾಡಿ ಕೊಡ್ತೀನಿ ಸರ್. ಲೋನ್ ಎಷ್ಟು ಪರ್ಸೆಂಟ್ ಆಗ್ಬೋದು? ಸರ್, 80% ಮಾಡಿಸ್ತೀನಿ ಸರ್. ಸೊ ಗುರುಗಳೇ, ಸಿಯಾಜ್ ಇದೆ ನೋಡ್ತಾ ಇರ್ಬೋದು. ತುಂಬಾ ಅಫಿಷಿಯಲ್ ಆಗಿ ಜಾಸ್ತಿ ಜನ ಯೂಸ್ ಮಾಡುವಂತದ್ದು ಸಿಯಾಜ್, ಅದ್ರಲ್ಲೂ ವೈಟ್ ಕಲರ್. ಸರ್, ಇದ್ರ ಬಗ್ಗೆ ಹೇಳಿ ಸರ್. ಹಾಗೆ ಸರ್, 2020 ಸಿಂಗಲ್ ಓನರ್ ವೆಹಿಕಲ್ ಜಸ್ಟ್ 30,000 ಡ್ರಿವನ್ ಆಗಿದೆ ಸರ್. 30,000? ಹೌದು ಸರ್. ರೆಕಾರ್ಡೆಡ್? ಸ್ಮಾರ್ಟ್ ಹೈಬ್ರಿಡ್ಸ್. ಹೌದು ಸರ್, ರೆಕಾರ್ಡೆಡ್. ಓಕೆ, ಸೊ ಇದು ಇಂಟೀರಿಯರ್ ಫೀಚರ್ ಗಳು ನೋಡೋದಾದ್ರೆ ನಿಮ್ಗೆ ಹೇಳ್ತಾ ಇರ್ಬೋದು. ಅಂಡ್ 4 ಡೋರ್ ಪವರ್ ವಿಂಡೋ, ಮಿರರ್ ಅಡ್ಜಸ್ಟ್ಮೆಂಟ್, ಪವರ್ ಸ್ಟೀರಿಂಗ್, ಮ್ಯಾನುವಲ್ ವೇರಿಯಂಟ್ ಆಗಿರುತ್ತೆ ಸರ್. ಇದು ಡೀಸೆಲ್ ಪೆಟ್ರೋಲ್? ಸರ್, ಪೆಟ್ರೋಲ್. ಪೆಟ್ರೋಲ್ ವೇರಿಯಂಟ್. ಹೌದು. ಓಕೆ, ಏನ್ ಪ್ರೈಸ್ ಕೊಟ್ಬಿಟ್ಟಿದ್ದೀರಾ? ಸರ್, 9,45,000 ಕೋಟಿಂಗ್ ಪ್ರೈಸ್. ನಿಮ್ ವ್ಯೂವರ್ಸ್ ಗೆ 9 lakhs ಫೈನಲ್ ಮಾಡಿ ಕೊಡ್ತೀನಿ ಸರ್. ವಿತ್ ಲೋನ್ ಬೇಕು ಅಂದ್ರೆ? ಹಾ ಸರ್. ಸೊ ಆಸ್ಟಾ ಟಾಪ್ ಅಂಡ್ ಗ್ರ್ಯಾಂಡ್ i10 ಬೇಕಾಗುರಲ್ಲ, ಅದು ಸಿಲ್ವರ್ ಕಲರ್ ಬೇಕು ಅನ್ನೋರಿಗೆ ಸಿಗುತ್ತೆ ಸರ್. ಯಾವ ಮಾಡಲ್ ಇದೆ? ಸರ್, 2019 ಪೆಟ್ರೋಲ್ ಥರ್ಡ್ ಓನರ್ ವೆಹಿಕಲ್ 61,000 ಡ್ರಿವನ್ ಆಗಿದೆ ವಿತ್ ಹಿಸ್ಟ್ರಿ ಸಮೇತ ಕೊಡ್ತೀನಿ ಸರ್. ಸರ್, ಏನ್ ಪ್ರೈಸ್ ಕೊಟ್ಬಿಟ್ಟಿದ್ದೀರಾ? ಸರ್, 5,25,000 ಕೋಟಿಂಗ್ ಪ್ರೈಸ್. ನಿಮ್ ವ್ಯೂವರ್ಸ್ ಗೆ 4,95,000 ಕೊಡ್ತೀನಿ ಸರ್. ಓಕೆ, ಇದು ಫೀಚರ್ ಗಳು ಹೇಳೋದಾದ್ರೆ ನೋಡ್ತಾ ಇರೋದು ಮ್ಯಾಗ್ ವೀಲ್ ಇದೆ ಅಂಡ್ ಅಪ್ ಟು ನಿಮಗೆ ನ್ಯೂ ಟೈರ್ಸ್ ಇದೆ ಅಂತ ಹೇಳ್ಬೋದು ಗುರುಗಳೇ. ಸೊ ನೀವು ಬಾಡಿ ಪುಷ್ ಸ್ಟಾರ್ಟ್ ಬಟನ್ ಇದೆ ಸರ್. ಇದು ಟಾಪ್ ಎಂಡ್ ವೇರಿಯಂಟ್. ಪುಷ್ ಬಟನ್ ಸ್ಟಾರ್ಟ್ ಅಂದ್ರೆ ಪವರ್ ವಿಂಡೋ, ಪವರ್ ಸ್ಟೀರಿಂಗ್ ಆಲ್ಮೋಸ್ಟ್ ಇದೇ ಇರುತ್ತೆ. ಅಂಡ್ ಇನ್ನೊಂದು ಸರ್ ನೋಡ್ತಾ ಇರ್ಬೋದು. ಯಾವ ಸರ್ ಇದು? ಸೊ ಗುರುಗಳೇ, ಆಸ್ಟಾ ಟಾಪ್ ಎಂಡ್ ನಿಮಗೆ ಸಿಲ್ವರ್ ಕಲರ್ ಅಲ್ಲಿ ಗ್ರ್ಯಾಂಡ್ i10 ಸಿಗ್ತಾ ಇದೆ. ಅದು ನಿಮಗೆ ಸರ್ ಇದು ಯಾವ ಮಾಡಲ್ ಇದು? 2019 ಪೆಟ್ರೋಲ್ ಆಟೋಮೆಟಿಕ್ 61,000 ಡ್ರಿವನ್ ಆಗಿದೆ ಸರ್. ಓಕೆ, ಸೊ ಇದ್ರ ಫೀಚರ್ ಬಗ್ಗೆ ಹೇಳೋದಾದ್ರೆ ಪುಷ್ ಬಟನ್ ಸ್ಟಾರ್ಟ್ ಇರುತ್ತೆ, ನಿಮಗೆ ಮ್ಯಾಗ್ ವೀಲ್ ಇದೆ, ಅಪ್ ಟು ನಿಮಗೆ 4 ನ್ಯೂ ಟೈರ್ಸ್ ಅಂತ ಹೇಳ್ಬೋದು ಸರ್. ಏನ್ ಪ್ರೈಸ್ ಕೊಟ್ಬಿಟ್ಟಿದ್ದೀರಾ? ಸರ್, 4,95,000 ಕೋಟಿಂಗ್ ಪ್ರೈಸ್. ನಿಮ್ ವ್ಯೂವರ್ಸ್ ಗೆ 4,65,000 ಕ್ಲೋಸ್ ಮಾಡಿ ಕೊಡ್ತೀನಿ. ಲೋನ್ ಬೇಕು ಅಂತ ಎಷ್ಟು ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀರಾ? ಸರ್, 100% ಮಾಡ್ಕೊಡ್ತೀನಿ. ಪ್ರೊಫೈಲ್ ಮೇಲೆ ಡಿಪೆಂಡ್. ಓಕೆ, ಸೊ ನೆಕ್ಸ್ಟ್ ಗಾಡಿ. ಸೊ ನಿಮಗೆ ಕ್ರೆಟಾ ಬೇಕು ಆಟೋಮೆಟಿಕ್ ವೇರಿಯಂಟ್ ಅಲ್ಲಿ ಅಂತಂದ್ರೆ ಅವೈಲೇಬಲ್ ಇದೆ ಗುರುಗಳೇ, ನೋಡ್ತಾ ಇರ್ಬೋದು. ಅದು ನಿಮಗೆ ವೈಟ್ ಕಲರ್ ಅಲ್ಲಿ ಸಿಗುತ್ತೆ ಸರ್. ಇದು ಯಾವ ಮಾಡಲ್? ಸರ್, 2016 ಡೀಸೆಲ್ ಆಟೋಮೆಟಿಕ್ ಸರ್. ಇದು ಜಸ್ಟ್ 38,000 ಡ್ರಿವನ್ ಆಗಿದೆ. ಸೊ ಇದ್ರಲ್ಲಿ ನಿಮಗೆ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೀರಿಂಗ್ ಇದು SX ಟಾಪ್ ಎಂಡ್ ಇದೆ ಸರ್. ಇದು ಕೂಡ ಪುಷ್ ಸ್ಟಾರ್ಟ್ ಬಟನ್. ಇದರಲ್ಲಿ 4 ಏರ್ ಬ್ಯಾಗ್ಸ್ ಬರುತ್ತೆ. ಓಕೆ, ಏನ್ ಪ್ರೈಸ್ ಕೊಟ್ ಮಾಡಿದ್ದೀರಾ? ಸರ್, 9,75,000 ಕೋಟಿಂಗ್ ಪ್ರೈಸ್. ನಿಮ್ ವ್ಯೂವರ್ಸ್ ಗೆ 945 ಕೊಡ್ತೀನಿ ಸರ್. ಫೈನಲ್. ಹೌದು ಸರ್. 9,45,000 ಕೊಡ್ತೀನಿ. ಓಕೆ, ಸೊ ಅದ್ರಲ್ಲಿ ನೆಗೋಷಿಯಬಲ್ ಏನೋ ಮುಂದೆ ಬಂದ್ರೆ ಬನ್ನಿ ಸರ್, ಆನ್ ಟೇಬಲ್ ಮಾಡೋಣ ಬೆಸ್ಟ್. ಓಕೆ, ಸೊ ಗುರುಗಳೇ ನೋಡ್ತಾ ಇರ್ಬೋದು ಸ್ಕೋಡಾ ಸೂಪರ್ ಇದೆ ಸರ್. ಇದೇ ಮಾಡಲ್ ಇದು? ಸರ್, 2010 ಥರ್ಡ್ ಓನರ್ ವೆಹಿಕಲ್ ಪೆಟ್ರೋಲ್ ಗಾಡಿ ಆಗಿರುತ್ತೆ ಇದು. ಸೊ ಪೆಟ್ರೋಲ್ ವೇರಿಯಂಟ್? ಹೌದು, ಪೆಟ್ರೋಲ್ ವೇರಿಯಂಟ್. 91,000 ಡ್ರಿವನ್ ಆಗಿದೆ. ಓಕೆ, ಟಾಪ್ ಎಂಡ್ ವೇರಿಯಂಟ್.
ಓಕೆ, ಇದ್ರಲ್ಲಿ ನಿಮಗೆ 4 ಡೋರ್ ಪವರ್ ವಿಂಡೋ ಸಿಗುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್ ಸಿಗುತ್ತೆ, ವಿತ್ ಸನ್ ರೂಫ್ ಕೂಡ ಬರುತ್ತೆ. ಓಕೆ, ನಿಮಗೆ ಸೀಟ್ ಅಡ್ಜಸ್ಟ್ಮೆಂಟ್ ಕೂಡ ಇದೆ ಎಲೆಕ್ಟ್ರಿಕ್. ಸೊ ಇದಾದ್ಮೇಲೆ ನಿಮಗೆ ಮ್ಯಾನ್ಯುವಲ್ ವೇರಿಯಂಟ್ ಇರುತ್ತೆ, ನೋಡ್ತಾ ಇರ್ಬೋದು ಮ್ಯಾನ್ಯುವಲ್. ಅಂಡ್ ನಿಮ್ ಸನ್ ರೂಫ್ ಬೇಕಾ, ಸೊ ಸನ್ ರೂಫ್ ಸಿಗುವಂತದ್ದು ಗುರುಗಳೇ. ಅಂಡ್ ಒಳ್ಳೆ ಲಕ್ಸುರಿ ವೇರಿಯಂಟ್ಗಳು ಬಗ್ಗೆ ಮಾತಾಡಕ್ಕೆ ಆಗಲ್ಲ. BMW ಸೈಡ್ ಹೊಡಿತರ ಈ ತರ ಸರ್ ಇದು ಗಾಡಿ. ಹೌದು ಸರ್, ಬೇಕಾದ್ರೆ BMW ಸೈಡ್ ಆಗಿ ಬಿಟ್ಬಿಡುತ್ತೆ, ಆ ತರ ಫೀಚರ್ ಇರುವಂತ ಗಾಡಿ. ಹೌದು ಸರ್, ಪವರ್ಫುಲ್ ಇಂಜನ್ ಸರ್. ಏನ್ ಪ್ರೈಸ್ ಕೊಟ್ಬಿಟ್ಟಿದ್ದೀರಾ ಸರ್? 4,25,000 ಕೋಟಿಂಗ್ ಪ್ರೈಸ್. ನಿಮ್ ವ್ಯೂವರ್ಸ್ ಗೆ 3,95,000 ಕೊಡ್ತೀನಿ ಸರ್. 3,95,000 ಸರ್. 3,90,000 ಇಷ್ಟೊಂದೆಲ್ಲ ಫೀಚರ್ಗಳು ಅಯ್ಯಪ್ಪ. ಓಕೆ, ಇನ್ನೊಂದು i20 ಇದೆ, ಫ್ರಂಟ್ ತೋರಿಸ್ತೀನಿ ಬನ್ನಿ. ಸೊ ಗುರು ನೋಡ್ತಾ ಇರ್ಬೋದು, ನಿಮ್ಗೆ i20 ಇದೆ, ನೋಡ್ತಾ ಇರ್ಬೋದು ಸರ್. ಇದು i20 ಯಾವ ಮಾಡಲ್ ಸರ್ ಇದು? ಸರ್ 2010 ಥರ್ಡ್ ಓನರ್ ವೆಹಿಕಲ್, ಓಕೆ, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಇದು. ಅಂಡ್ ಇದ್ರಲ್ಲಿ ನಿಮ್ಗೆ ಮ್ಯಾಗ್ವಿಲ್ ಬರುತ್ತೆ, ಬಾಡಿ ಲೈನ್ ನೋಡ್ಕೊಳ್ಳಿ, ಸಿಂಗಲ್ ಕ್ರಾಚ್ ಇಲ್ಲ, ಆ ತರ ಮೇಂಟೈನ್ ಮಾಡಿದ್ರೆ. ಇದು ಕೂಡ ಆಸ್ತಾ ಏರ್ ಬ್ಯಾಗ್, ABS, ಎಲೆಕ್ಟ್ರಿಕಲ್ ಪವರ್ ವಿಂಡೋಸ್, ಓಕೆ, ಎಲೆಕ್ಟ್ರಿಕಲ್ ಮಿರರ್ಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಡಿಫಾಗರ್, ಅಲಾಯ್ ವೀಲ್ಸ್, ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಇದೆ. ಓಕೆ, ಸೊ ನೀವು ಬ್ಯಾಕ್ ಪ್ರೊಫೈಲ್ ನೋಡ್ತಾ ಇರ್ಬೋದು ಗುರುಗಳೇ. ಅಂಡ್ ಸರ್ ಏನ್ ಪ್ರೈಸ್ ಕೊಟ್ಬಿಟ್ಟಿದ್ರಿ ಈ i20 ಗೆ? ಸರ್ 3,25,000 ಕೋಟಿಂಗ್ ಪ್ರೈಸ್. ಫೈನಲ್ ಟು ಫೈನಲ್ 2,95,000 ಕೊಡ್ತೀನಿ ಸರ್. ಓಕೆ, ಸೊ ಅದೇ ತರ ನೆಕ್ಸ್ಟ್ ಸರ್ ಚೌರ್ಲೆಟ್ ಬೇಕಾ ಗುರುಗಳೇ? ಅದು 7 ಸೀಟರ್ ಅಲ್ಲಿ ಬೇಕು ಅಂತಂದ್ರೆ ಇದು ಅವೈಲೇಬಲ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಹಾಗೆ ಸರ್, ಬಹಳ ಜನ ಕಡಿಮೆ ಪ್ರೈಸ್ ಅಲ್ಲಿ 7 ಸೀಟರ್ ಬೇಕಂತಾರೆ. ಅದರಿಂದ ಅವರಿಗೋಸ್ಕರ ಚೌರ್ಲೆಟ್ ಕ್ಯಾಪ್ಟಿವ್ ಇದೆ, 2010 ಸೆಕೆಂಡ್ ಓನರ್ ವೆಹಿಕಲ್, 72,000 ಡ್ರಿವನ್ ಆಗಿದೆ. ಸೊ ಅದು ಕರ್ನಾಟಕ ಗಾಡಿ ಅಂತ ಹೇಳ್ಬೋದು. ಹೌದು ಸರ್. ನಿಮ್ಗೆ ಮ್ಯಾಗ್ವಿಲ್ ಇದೆ ನೋಡ್ತಾ ಇರ್ಬೋದು ಗುರುಗಳೇ. ಅಂಡ್ ಇಂಟೀರಿಯರ್ ಫೀಚರ್ ಹೇಳ್ಬಿಡ್ತೀನಿ. ಸೊ ಇದ್ರ ಬಗ್ಗೆ ಫೀಚರ್ ಹೇಳೋದಾದ್ರೆ 4 ಡೋರ್ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುವಂತದ್ದು. ಸೊ ನಿಮ್ಗೆ ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ಅಂಡ್ ಇದು ಡೀಸೆಲ್ ಪೆಟ್ರೋಲ್ ಸರ್? ಇದು ಸರ್ ಡೀಸೆಲ್ ಆಟೋಮೆಟಿಕ್. ಡೀಸೆಲ್ ಆಟೋಮೆಟಿಕ್. ಓಕೆ, ಸೊ ನೋಡ್ತಾ ಇರ್ಬೋದು ಸೀಟ್ ಎಲ್ಲ ನಿಮ್ಗೆ ಇಂಟೀರಿಯರ್ ಪೂರ್ತಿ ಲೆದರ್ ಸೀಟು. ಸೊ ಇಂಟೀರಿಯರ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂಡ್ ನೀವು ಬಾಡಿ ಲೈನ್ ನೋಡ್ಕೊಳ್ಳಿ. ಅಂಡ್ ಸೊ ಹಾಗೆ ನೀವು ಬ್ಯಾಕ್ ಪ್ರೊಫೈಲ್ ನೋಡ್ತಾ ಇರ್ಬೋದು. ಸರ್ ಏನ್ ಪ್ರೈಸ್ ಕೊಟ್ಬಿಟ್ಟಿದ್ದೀರಿ ಇದಕ್ಕೆ? ಸರ್ 3,75,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವ್ಯೂವರ್ಸ್ ಗೆ 3,35,000 ತಗೊಂಡೋಗಿ ಸರ್. 7 ಸೀಟರ್ ವೆಹಿಕಲ್ ಸರ್. ಇವಾಗಲೇ ಮೊದಲೇ ಹೇಳ್ಬಿಡ್ತೀನಿ, ಯಾಕಂತಂದ್ರೆ ನಾವು 7 ಸೀಟರ್ ನ ತೋರಿಸಿದೀವಿ, ಅಂಡ್ i20 ತೋರಿಸಿದೀವಿ, ಕ್ರೆಟಾ ತೋರಿಸಿದೀವಿ, ಅಂಡ್ ಎಲ್ಲಾ ತರ ಗಾಡಿ ತೋರಿಸಿದೀವಿ. ಎಲ್ಲ ಐ ಬಜೆಟ್ ಅಂತ ಅಂದ್ರೂ i20 ನಿಮ್ಗೆ ಕಡಿಮೆ ಇದೆ, ಅದೇ ತರ ಇದು ಕಡಿಮೆಗೆ ಕೊಡ್ತಾರೆ ಅಂತ ಅನ್ಕೊಂಡಿದೀನಿ. ಸೊ ಇದ್ರ ಬಗ್ಗೆ ಹೇಳಿ ಸರ್. ಖಂಡಿತ ಕೊಡ್ತೀನಿ ಸರ್. ಸರ್ 2012 ಸೆಕೆಂಡ್ ಓನರ್ ವೆಹಿಕಲ್, ಫಿಯೇಟ್ ಪುಡ್ಡೋ ಪೆಟ್ರೋಲ್ ವರ್ಷನ್ ಇದು. ಓಕೆ, ಮೆರೂನ್ ಕಲರ್ ನೋಡ್ತಾ ಇರ್ಬೋದು. ಅಂಡ್ ಇಂಟೀರಿಯರ್ ಫೀಚರ್ ನೋಡೋದಾದ್ರೆ ಮಿರರ್ ಅಡ್ಜಸ್ಟ್ಮೆಂಟ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುವಂತದ್ದು. ಅಂಡ್ ಇದ್ರಲ್ಲಿ ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಇದೆ, ಇಂಟೀರಿಯರ್ ಪೂರ್ತಿ ಲೆದರ್ ಸೀಟ್ ಇದೆ, ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಅಂಡ್ ಸರ್ ಹಾಗೇನೆ ಯಾವ ಮಾಡಲ್ ಹೇಳಿದ್ರಲ್ಲ ಅವಾಗಲೇ? 2012 2012 ಮಾಡಲು ಏನ್ ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಹಾಯ್ ಅಂತಮಸ್, ನಿಮ್ಮ ಚಾನಲ್ ಆದಂತ ಮೈ ಬಜಾರ್ ಚಾನಲ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲಾಕ್ ಕಲರ್ ಸಬ್ಸ್ಕ್ರೈಬ್ ಅಂತಿದೆಯಲ್ಲ, ಸೊ ನಿಮಗೆ ಕೆಲವರಿಗೆ ರೆಡ್ ಇರುತ್ತೆ. ಸೊ ನನಗೆ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲಾಕ್ ಕಲರ್ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟಚ್ ಮಾಡಿ. ಟಚ್ ಮಾಡಿದ ನಂತರ ಒಂದು ಬೆಲ್ ಐಕಾನ್ ತರ ಅಂದ್ರೆ ಗಂಟೆ ಸಿಂಬಲ್ ಇದೆ, ಅದನ್ನ ಟಚ್ ಮಾಡಿ. ಆಲ್ ಅಂತ ಟಚ್ ಮಾಡಿದ್ರೆ ಯಾವುದೇ ವಿಡಿಯೋ ಮಾಡಿದ್ರು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ. ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಫೈನಲ್ ಕಡಿಮೆ ಬಜೆಟ್ ಅಲ್ಲಿ ಕೊಡ್ತೀನಿ ಸರ್. 2,30,000 ಕೊಡಿ ಸರ್, ಸಾಕು. ಅದ್ರಲ್ಲಿ ಮುಂದೆ ಬಂದ್ರೆ ಸಣ್ಣ ಪುಟ್ಟ ಬನ್ನಿ ಸರ್ ನೋಡೋಣ. ಓಕೆ, ಸೊ ಅದೇ ತರ ನೆಕ್ಸ್ಟ್ ಚೌರ್ಲೆಟ್ ಇದೆ ನೋಡ್ತಾ ಇರ್ಬೋದು ಸರ್. 2014 ಸೆಕೆಂಡ್ ಓನರ್ ವೆಹಿಕಲ್, ಓಕೆ, ಚೌರ್ಲೆಟ್ ಸೇಲ್ ಇದು. ಸರಿ, ಆದ್ರೆ ಇದು ನಂಬರ್ ಬಂದು UP ಇದೆಯಲ್ಲ, UP ಇದೆ. ಹೌದು ಸರ್. ನೀವು ಇದು ಇತ್ತ ಕೊಡ್ತೀರಾ ಅಂದ್ರೆ ವಿತ್? ಸೊ ಇದು NOC ಸಮೇತ ಹೇಳ್ತೀರಾ ಇಲ್ಲ KA ಮಾಡಿ ಕೊಡ್ತೀರಾ? ಸರ್ ಕಸ್ಟಮರ್ ಡಿಮ್ಯಾಂಡ್. ವಿತ್ NOC ಕೊಡಿದ್ರೆ NOC ಕೊಡ್ತೀನಿ, ಇಲ್ಲ KA ಮಾಡಿ ಕೊಡಿದ್ರೆ ಓಕೆ. ತೋರಿಸ್ಕೊಳ್ಳೋಣ. ಸೊ ನಿಮ್ಗೆ ಮ್ಯಾಗ್ವಿಲ್ ಇದೆ, ಅಪ್ ಟು ನಿಮ್ಗೆ 70% ಟೈರ್ ಇದೆ. ಅಂಡ್ ನಿಮ್ಗೆ ಇಂಟೀರಿಯರ್ ಫೀಚರ್ ಹೇಳೋದಾದ್ರೆ ಸೊ ಮ್ಯಾನ್ಯುವಲ್ ಆಗಿರುತ್ತೆ. ನಿಮ್ಗೆ 4 ಡೋರ್ ಪವರ್ ವಿಂಡೋ ಸಿಗುತ್ತೆ, ಅಂಡ್ ಮ್ಯೂಸಿಕ್ ಸಿಸ್ಟಮ್, AC, ಅಂಡ್ ಇನ್ನೂ ಇದೆ ಲೆದರ್ ಸೀಟ್ ಇಂಟೀರಿಯರ್. ಸೊ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೀವು ಬ್ಯಾಕ್ ಪ್ರೊಫೈಲ್ ನೋಡ್ತಾ ಇರ್ಬೋದು. ಸರ್ ಏನ್ ಪ್ರೈಸ್ ಕೊಟ್ಟು ಮಾಡಿದೀರಾ? ಸರ್ 1,65,000 ಕೊಡಿ ಸರ್, ಸಾಕು. ವಿತ್ NOC ಇಷ್ಟು ಕಂಡೀಷನ್. ದೊಡ್ಡ ಗಾಡಿನ? ಹೌದು ಸರ್. 1,65,000. 2010 ಸೆಕೆಂಡ್ ಓನರ್ ವೆಹಿಕಲ್, ಹುಂಡೈ i10 ಇದೆ, ಓಕೆ, ಪೆಟ್ರೋಲ್ ವೇರಿಯಂಟ್ ಇದು. ಸೊ ನೋಡ್ತಾ ಇರ್ಬೋದು ಗುರುಗಳು ಯಾವ ತರ ಮೇಂಟೈನ್ ಮಾಡಿದ್ದಾರೆ ಅಂತ. ಅಂಡ್ ನಿಮಗೆ ಸಿಂಗಲ್ ಕ್ರಾಚ್ ಇಲ್ಲದೆ ಆ ತರ ಶೋರೂಮ್ ಮೇಂಟೈನ್ ತರ ಮಾಡಿದ್ದಾರೆ. ಇಂಟೀರಿಯರ್ ನೋಡೋದಾದ್ರೆ ನಿಮಗೆ ಸೊ ಇಂಟೀರಿಯರ್ ಫೀಚರ್ ಬಿಡಿ ಸರ್. ಹಾಗೆ ಸರ್ ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಕಂಪ್ಲೀಟ್ ಅಪ್ಹೋಲ್ಸ್ಟರಿ ಕೂಡ ಸಿಗುತ್ತೆ ನಿಮಗೆ. ಓಕೆ, ವಿತ್ ರಿಯರ್ ಡಿಫಾಗರ್, ರಿಯರ್ ವೈಪರ್. ಸೊ ಈ ಬ್ಯಾಕ್ ಪ್ರೊಫೈಲ್ ನೋಡ್ತಾ ಇರ್ಬೋದು ಗುರುಗಳೇ. ಒಂದು ಸ್ಕ್ರಾಚ್ ಕೂಡ ಇಲ್ಲ ಇದರಲ್ಲಿ. ಸರ್ ಏನ್ ಪ್ರೈಸ್ ಕೊಟ್ಟು ಮಾಡಿದೀರಾ? ಸರ್ 1,85,000 ಕೊಡಿ ಸರ್, ಸಾಕು. 1,85,000 ಕೊಡಿ ಸಾಕು. ಸರ್ ಹಾಗೇನೆ ಒಂದು ಯೂನಿಕ್ ಕಲರ್ ಇರುವಂತ i20 ಸಿಗುತ್ತೆ. ಸೊ ನಾನು ಈ ಕಲರ್ ನೋಡ್ಲೇ ಇಲ್ಲ ಸರ್. ನಾನು ಎಷ್ಟು ಸ್ಟೋರ್ ಮಾಡಿದೀನಿ, ಈ ತರ ಕಲರ್ ನೋಡೇ ಇಲ್ಲ. ಬ್ಲೂ ಅಲ್ಲಿ ನೋಡಿದೀನಿ, ವೈಟ್ ಅಲ್ಲಿ ನೋಡಿದೀನಿ, ಸೊ ಸಿಲ್ವರ್ ಅಲ್ಲಿ ನೋಡಿದೀನಿ. ಈ ಒಂದು ಯೂನಿಕ್ ಕಲರ್ ನೋಡಿದ್ರೆ ಇದ್ರ ಬಗ್ಗೆ ಹೇಳಿ ಸರ್. ಹಾಗೆ ಸೊ ಇದ್ರ ಬಗ್ಗೆ ಹೇಳ್ಬಿಡಿ ಸರ್. ಹಾಗೆ ಸರ್ 2012 ಸಿಂಗಲ್ ಓನರ್ ವೆಹಿಕಲ್, Hyundai i20 ಮ್ಯಾಗ್ನಾ ವೇರಿಯಂಟ್ ಇದು,
ಓಕೆ ಸರ್ ಇನ್ನೊಂದು ಡೆಲ್ಲಿ ಟು ಕೆ ಆಗಿದೆ ಸರ್ ಇದು. ಡೆಲ್ಲಿ ಟು ಕೆ ಆಗಿದೆ. ಹೌದು ಸರ್, ಓಕೆ, ಕೆ ನಂಬರ್ ಬಂದಿದ್ಯಾ? ಬರುತ್ತೆ ಸರ್. ಓಕೆ ಬರೀ ನಂಬರ್ ಪ್ಲೇಟ್ ಒಂದೇ ಬರಬೇಕು. ಓಕೆ, ಸೊ ಇದ್ರ ಫೀಚರ್ ನೋಡಿದ್ರೆ 4 ಡೋರ್ ಪವರ್ ವಿಂಡೋ ಬರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುವಂತದ್ದು ಅಂಡ್ ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಇದೆ. ನಿಮ್ಗೆ ಮ್ಯಾನುವಲ್ ವೇರಿಯಂಟ್ ಆಗಿರುತ್ತೆ. ಸೀಟ್ ನೋಡ್ತಾ ಇರಬಹುದು ಅಂಡ್ ಲೆದರ್ ಸೀಟು. ಇಂಟೀರಿಯರ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸರ್ ಎಷ್ಟು ಓಡಿದೆ ಇದು? 76,000 ಡ್ರಿವನ್ ಆಗಿದೆ ಸರ್. 76 ಅಂದ್ರೆ 76,000 ಓಡಿದೆ ಅಂತ ಹೇಳ್ತಾ ಇದ್ದಾರೆ. ಟೈರ್ಸ್ ಕೂಡ ನೋಡಿ ಸರ್ ಚೆನ್ನಾಗಿದಾವ. ಸೊ ಬೇಕಾ ಟೈರ್ ಕಂಡೀಷನ್ ಕೂಡ ನೋಡಬಹುದು. ಸರ್ ಏನ್ ಪ್ರೈಸ್ ಕೊಟ್ ಮಾಡಿದೀರಾ ಸರ್? 4,25,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವ್ಯೂವರ್ಸ್ ಗೆ ಮಾತ್ರ 3,75,000 ಕೊಡ್ತೀನಿ ಸರ್. 3,75,000 ಕೊಡಿ ಸರ್ ಸಾಕು. ಓಕೆ, ಸೊ ಅದೇ ತರ ನಿಮ್ಗೆ XUV ವೇರಿಯಂಟ್ ಅಲ್ಲಿ ಹೋದ್ರೆ ಬ್ಲಾಕ್ ಕಲರ್ ಅಲ್ಲಿ XUV 500 ಇದೆ. ಇದೇ ಮಾಡಲ್ ಸರ್ ಇದು? ಸರ್ 2015 ಸೆಕೆಂಡ್ ಓನರ್ ವೆಹಿಕಲ್ XUV 500 W10 ಇದು. 2015 ಮಾಡಲು ಅಂಡ್ ನೋಡ್ತಾ ಇರಬಹುದು ಮ್ಯಾಗ್ ವಿಲ್ ಟೈರ್ ಕಂಡೀಷನ್ ಅಪ್ ಟು 85% ಟೈರ್ ಇದೆ ಅಂಡ್ ಬಾಡಿ ಲೈನ್ ನೋಡ್ಕೊಂಡು ಬಟನ್, ಸನ್ ರೂಫ್, ಎಲೆಕ್ಟ್ರಿಕಲ್ ಸೀಟ್ ಅಡ್ಜಸ್ಟ್ಮೆಂಟ್. ಓಕೆ, ನೋಡ್ತಾ ಇರಬಹುದು ಆಂಡ್ರಾಯ್ಡ್ ಸಿಸ್ಟಮ್ ಸಮೇತ ಹಾಕ್ಸ್ಬಿಟ್ಟಿದ್ದಾರೆ. ಸರಿ, ಸನ್ ರೂಫ್ ಗಾಡಿಲೇ ಬಂದಿರೋದು ಇಲ್ಲ ಮಾಡಿಫೈ ಮಾಡಿಸ್ಕೊಂಡಿರೋದಾ? ಕಂಪನಿ ಫಿಟೆಡ್. ಕಂಪನಿ ಫಿಟೆಡ್. ಸೂಪರ್ ಆಗಿದೆ. ಇನ್ನೊಂದು ಜಸ್ಟ್ 53,000 ಡ್ರಿವನ್ ಆಗಿದೆ ಸರ್. ಎಷ್ಟು? 53, 53,000 ಓಡಿದೆ ಬರೀ. ರೆಕಾರ್ಡೆಡಾ? ಹೌದು ಸರ್. ಸೊ ಏನ್ ಪ್ರೈಸ್ ಕೊಟ್ ಮಾಡಿದ್ದೀರಾ ಸರ್ ಇದಕ್ಕೆ? ಸರ್ ವಿತ್ NOC ಕಂಡೀಷನ್ 6,95,000 ಕೋಟಿಂಗ್ ಪ್ರೈಸ್ 670 ಗೆ ಫೈನಲ್ ಮಾಡಿ ಕೊಡ್ತೀನಿ ಸರ್. ಸೊ ಗುರುಗಳೇ, ಚಾವ್ಲೆಟ್ ಸ್ಪಾರ್ಕ್ ಇದೆ ನೋಡ್ತಾ ಇರ್ಬೋದು. ಈಗ ಕಲಿತೀನಿ ಅಂತ ಅನ್ನೋರಿಗೆ ಮಾತ್ರ ಒಂದು ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಸೊ ನೀವೆಲ್ಲ ಇಂಡಿಕಾಗ ಹೋಗ್ತೀರಾ ಇಲ್ಲ ಬೇರೆ ಬೇರೆ ಗಾಡಿಗೆ ಹೋದ್ರೆ ಸೊ ಅದಕ್ಕಿಂತ ನಿಮ್ಗೆ ಕಡಿಮೆ ಪ್ರೈಸ್ ಅಲ್ಲಿ ಅದಕ್ಕಿಂತ ಕ್ವಾಲಿಟಿ ಗಾಡಿ ಮೈಲೇಜ್ ಬರುವಂತ ಸಿಗುತ್ತೆ ನಿಮಗೆ ಅಂತ ಹೇಳ್ಬೋದು. ಸರ್ ಇದು ಡೀಸೆಲ್ ಪೆಟ್ರೋಲ್ ವೇರಿಯಂಟಾ? ಸರ್ ಪೆಟ್ರೋಲ್ ವೇರಿಯಂಟ್ ಪ್ಲಸ್ ಕಂಪನಿ ಫಿಟೆಡ್ LPG ಇದೆ. ಹೌದಾ? ಹೌದು. ಓಕೆ, ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ 2011 ಸಿಂಗಲ್ ಓನರ್ ವೆಹಿಕಲ್ ಜಸ್ಟ್ 90,000 ಡ್ರಿವನ್ ಆಗಿದೆ ಸರ್. ಓಕೆ, ಸೊ ಏನ್ ಪ್ರೈಸ್ ಕೊಟ್ ಮಾಡಿದೀರಾ ಸರ್? 2 ವೀಲರ್ ಏನ್ ಕಳಿಸ್ತೀನಿ ಅಂತಾರಲ್ಲ, 2 ಏನ್ ಬೇಡ, ಕಾರೇ ಕಳಿಸಿ ಜಸ್ಟ್ 95,000 ಕೊಡಿ ಸರ್ ಸಾಕು. 95,000ಕ್ಕೆ 95,000 ವಿತ್ NOC ಕಂಡೀಷನ್ ಕೊಡ್ತೀನಿ. ಇಂಟೀರಿಯರ್ ಚೆನ್ನಾಗಿದ್ಯಾ? ಚೆನ್ನಾಗಿದೆ ನೋಡಿ. ತೋರ್ಸೋಣ. 95,000 ಆದ್ಮೇಲೆ ಓಕೆ, ಸೊ ನೋಡ್ತಾ ಇರೋ ಇಂಟೀರಿಯರ್ ಪೂರ್ತಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂಡ್ ಬ್ಯಾಕ್ ಪ್ರೊಫೈಲ್ ನೋಡ್ಕೊಂಡ್ಬಿಡಿ ಗುರುಗಳು ಒಂದ್ಸಲ. ಅದು 95,000ಕ್ಕೆ. ಇದು ವಿತ್ NOC 95,000ಕ್ಕ? ಹೌದು ಸರ್, ಹೌದು ಸರ್. ಕೆ ಮಾಡಿಸ್ಕೊಡಂದು 145 ಕೊಡಿ, ವಿತ್ ಕೆ ಮಾಡಿಸಿ ಕೊಡ್ತೀನಿ. 145ಗೆ ವಿತ್ ಕೆ? ಹೌದು, 1,45,000ಗೆ. ಓಕೆ, ಸೊ ಹಾಗೆ ಸ್ಕೋಡಾ ಬಗ್ಗೆ ಹೇಳ್ಬಿಡಿ ಸರ್. ಸರ್ 2012 ಥರ್ಡ್ ಓನರ್ ವೆಹಿಕಲ್ ಸ್ಕೋಡಾ ಸೂಪರ್ ಇದು. ಓಕೆ, 90,000 ಡ್ರಿವನ್ ಆಗಿದೆ. ಟಾಪ್ ಅಂಡ್ ವೇರಿಯಂಟ್ ಇದು ಕೂಡ. ಪೆಟ್ರೋಲ್ ಆಟೋಮೆಟಿಕ್ ಸರ್. ಪವರ್ ವಿಂಡೋಸ್, ಎಲೆಕ್ಟ್ರಿಕಲ್ ಸೀಟ್ಸ್ ವಿತ್ ರಿಯರ್ AC, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಡಿಫಾಗರ್, ಏರ್ ಬ್ಯಾಗ್ಸ್, ಎಲೆಕ್ಟ್ರಿಕಲ್ ಸೀಟ್ಸ್, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್, ಕಂಪನಿ ಅಲಾಯ್ ವೀಲ್ಸ್ ಎಲ್ಲ ಇದೆ. ಓಕೆ, ಸೊ ಏನ್ ಪ್ರೈಸ್ ಕೊಟ್ ಮಾಡಿದೀರಾ? 5,15,000 ಕೋಟಿಂಗ್ ಪ್ರೈಸ್ 4,95,000 ಫೈನಲ್ ಮಾಡಿ ಕೊಡ್ತೀವಿ ಸರ್. ಸ್ಕಾರ್ಪಿಯೋ ಇದೆ ಸರ್. 2010 ಸೆಕೆಂಡ್ ಓನರ್ ವೆಹಿಕಲ್ 72,000 ಡ್ರಿವನ್ ಆಗಿದೆ ಸರ್. ಡೀಸೆಲ್ ಕಂಡೀಷನ್ ಚೆನ್ನಾಗಿದೆ. ಅದು ಡೀಸೆಲ್ ರೇಟ್ ಮೈಲೇಜ್ ಜಾಸ್ತಿ ಬರುತ್ತಾ ಆಗಿದ್ರೆ? ಹೌದು ಸರ್, ಹೌದು. ಓಕೆ, ಫೀಚರ್ ಬಿಡಿ ಸರ್ ಹಾಗೆ. ಸರ್ ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, AC. ಓಕೆ, ಸೊ ಏನ್ ಪ್ರೈಸ್ ಕೊಟ್ ಮಾಡಿದ್ದೀರಾ ಸರ್? ಸರ್ 3,95,000 ಕೋಟಿಂಗ್ ಪ್ರೈಸ್. 3,95,000 ಸಾಕು. ಫೈನಲ್ 360 ಕೊಡಿ ಸರ್. 3,60,000 ಕೊಡಿ ಫೈನಲ್ ಮಾಡಿ. ಸರ್ ಚಾವ್ಲೆಟ್ ಇದೆ, ಚಾವ್ಲೆಟ್ ಬೀಟ್ ರೆಡ್ ಕಲರ್ ಅಲ್ಲಿ ಇದೆ ಹೇಳಿ ಸರ್ ಹಾಗೆ. ಸರ್ 2012 ಸೆಕೆಂಡ್ ಓನರ್ ವೆಹಿಕಲ್ ಇದು. ಓಕೆ, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ, AC ಕಂಪನಿ ಸಿಸ್ಟಮ್ ಇದೆ. ಓಕೆ, ಅಲಾಯ್ ವೀಲ್ಸ್, ಕಂಪನಿ ಅಲಾಯ್ ವೀಲ್ಸ್ ಬರುತ್ತೆ ಸರ್. ಬೀಟ್ LS ಇದು. ಓಕೆ, ಕಡಿಮೆ ಬಜೆಟ್ ಅಲ್ಲಿ ಮೈಲೇಜ್ ಗಾಡಿ ಬೇಕಾಗೋರಿಗೆ ಜಸ್ಟ್ 2,25,000 ಕೊಡಿ ಸರ್ ಸಾಕು. 2,00,000 ಪ್ರೈಸ್ 25,000 ಕೊಡಿ ಸಾಕು. ಓಕೆ, ಸ್ವಿಫ್ಟ್ ಡಿಸೈರ್ ಇದೆ ನೋಡ್ತಾ ಇರ್ಬೋದು. ಮಾರುತಿದು ಒಂದು ತುಂಬಾ ಜನ ಹೇಳ್ತಾನೆ ಇರ್ತೀರಾ ಮೇಂಟೆನೆನ್ಸ್ ಕಡಿಮೆ ಇರಬೇಕು, ಮೈಲೇಜ್ ಜಾಸ್ತಿ ಬರಬೇಕು, ಮತ್ತೆ ಗಾಡಿ ಲೈಫ್ ತುಂಬಾ ಜಾಸ್ತಿ ಟೈಮ್ ಇರಬೇಕು ಅಂತ ತುಂಬಾ ಜನ ತಗೊಳ್ತೀರಾ. ಸೊ ಅಂತ ಒಂದು ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು ಸರ್. ಇದ್ರ ಬಗ್ಗೆ ಹೇಳಿ ಹಾಗೆ. ಸರ್ ಸ್ವಿಫ್ಟ್ ಡಿಸೈರ್ ZXi ಟಾಪ್ ಅಂಡ್ ವೇರಿಯಂಟ್ 2009 ಸಿಂಗಲ್ ಓನರ್ ವೆಹಿಕಲ್ ಇದು. ಓಕೆ, ಎರಡು ಫ್ರಂಟ್ ಟು ಏರ್ ಬ್ಯಾಗ್ಸ್, ಪವರ್ ವಿಂಡೋಸ್, ABS, ಕಂಪನಿ ಅಲಾಯ್ ವೀಲ್ಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಕಂಟ್ರೋಲ್, ಡಿಫಾಗರ್. ಸರ್ ಡಿಸೈರ್ ಪೆಟ್ರೋಲ್ ಇದು. ಓಕೆ, ಪೆಟ್ರೋಲ್ ವೇರಿಯಂಟ್. ಏನ್ ಪ್ರೈಸ್ ಕೊಟ್ ಮಾಡಿದೀರಾ ಸರ್? 1,95,000 ಕೊಡಿ ಸರ್ ಸಾಕು, ವಿತ್ NOC. ಸರ್ ಫೋಕ್ಸ್ ವ್ಯಾಗನ್ ವೆಂಟೋ 2013 ಸಿಂಗಲ್ ಓನರ್ ವೆಹಿಕಲ್ 80,000 ಡ್ರಿವನ್ ಆಗಿದೆ. ಹೈಲೈನ್ ಇದು, ಟಾಪ್ ಅಂಡ್ ವೇರಿಯಂಟ್. ಪ್ರೈಸ್ ಸರ್ 2,75,000 ಕೊಡಿ ಸರ್, ವಿತ್ NOC. ಮುಂದೆ ಬಂದ್ರೆ ಸಣ್ಣ ಪುಟ್ಟ ಬನ್ನಿ ಸರ್ ಮಾಡಿಸ್ತೀನಿ. ಓಕೆ, ಸೊ ಅದೇ ತರ ಚಾವ್ಲೆಟ್ ಬೀಟ್ ಇನ್ನೊಂದಿದೆ ಸರ್, ಗೋಲ್ಡ್ ಕಲರ್. ಸರ್ 2012 ಸೆಕೆಂಡ್ ಓನರ್ ವೆಹಿಕಲ್ 80,000 ಡ್ರಿವನ್ ಆಗಿದೆ. ಚಾವ್ಲೆಟ್ ಬೀಟ್
LT ಡೀಸೆಲ್ ಇದು. ಓಕೆ. ಮೈಲೇಜ್ ಅಂದ್ರೆ ನಿಮಗೆ 20 to 24 ಬರುತ್ತೆ ಸರ್ ಆರಾಮಾಗಿ. ಓ ಮೈಲೇಜ್ ಜಾಸ್ತಿ ಬರುತ್ತೆ, ಅದು ಹೌದು. ಕೆ ಗಾಡಿ ಹೌದು ಕರ್ನಾಟಕ. ಸರ್, ಕೆ ಗಾಡಿ. ಸೊ ಏನ್ ಪ್ರೈಸ್ ಕೊಟ್ ಮಾಡಿದೀರಾ ಸರ್ 1,85,000 ಫಿಕ್ಸ್ ಪ್ರೈಸ್ ಕೊಡಿ ಸರ್ ಸಾಕು. ಸರ್ ಐಟ್ ಅಂಡ್ ಬ್ಲೂ ಕಲರ್ ಇದೆ. ಸರ್ 2009 ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. 80,000 ಡ್ರಿವನ್ ಆಗಿದೆ. 80,000 ಡ್ರಿವನ್ ಆಗಿದೆ. ಮ್ಯಾಗ್ನಾ ವೇರಿಯಂಟ್ ಇದು. ಓಕೆ. ಫ್ರಂಟ್ ಪವರ್ ವಿಂಡೋಸ್, AC. ಸೊ ಏನ್ ಪ್ರೈಸ್ ಕೊಟ್ ಮಾಡಿದೀರಾ ಸರ್ 1,65,000 ಕೊಡಿ ಸರ್, ವಿತ್ NOC ಕೊಡ್ತೀನಿ. ಓಕೆ. ಸೊ ಗುರು ನೋಡ್ತಾ ಇರ್ಬೋದು ಹೋಂಡಾ ಜಾಜ್ ಇದೆ, ಅದು ಕರ್ನಾಟಕ ಗಾಡಿ. ಸರ್ ಇದ್ರ ಬಗ್ಗೆ ಹೇಳಿ ಸರ್ ಸರ್. ಹೋಂಡಾ ಜಾಜ್ 1.2 ಲೀಟರ್ ವಿ ವರ್ಷನ್ ಇದು. ಓಕೆ. ಪೆಟ್ರೋಲ್ ಆಟೋಮೆಟಿಕ್ ಬರುತ್ತೆ. 49,000 ಡ್ರಿವನ್ ಆಗಿದೆ ಸರ್. ಟಾಪ್ ಅಷ್ಟೇನಾ ಅಂಡ್ ವೇರಿಯಂಟ್ ಇದು. ಹೌದು ಸರ್. ಫೀಚರ್ ಬಿಡಿ ಸರ್ ಹಾಗೆ. ಸರ್ ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, AC. ಸೊ ಅದು ಆಟೋಮೆಟಿಕ್ ವೇರಿಯಂಟ್. ಆಟೋಮೆಟಿಕ್ ಸರ್, ಪೆಟ್ರೋಲ್ ಆಟೋಮೆಟಿಕ್ ವಿತ್ ರಿಯರ್ ಡಿಫಾಗರ್, ಕಂಪನಿ ಅಲಾಯ್ ವೀಲ್ಸ್, ರಿಯರ್ ವೈಪರ್, ಅಲಾಯ್ ವೀಲ್ಸ್, 4 ಟೈರ್ ಕೂಡ ಹೊಸವಿದಾವ. ಓಕೆ. ಸೊ ಏನ್ ಪ್ರೈಸ್ ಕೊಟ್ ಮಾಡಿದೀರಾ ಸರ್ 5,95,000 ಕೋಟಿಂಗ್ ಪ್ರೈಸ್. ಓಕೆ. 5,75,000 ಫೈನಲ್ ಮಾಡಿ ಕೊಡ್ತೀನಿ ಸರ್. ಲೋನು ಮಾಡ್ಕೊಡ್ತೀನಿ ಸರ್, ಆಗುತ್ತೆ. ಸರ್ ಎಕೋ ಸ್ಪೋರ್ಟ್ಸ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್ ಹಾಗೆ. ಎಕೋ ಸ್ಪೋರ್ಟ್ಸ್ 2013 ಸೆಕೆಂಡ್ ಓನರ್ ವೆಹಿಕಲ್ ಇದು. ಓಕೆ. 92,000 ಡ್ರಿವನ್ ಆಗಿದೆ. ಟೈಟಾನಿಯಂ ಪ್ಲಸ್ ಸರ್ ಇದು. ಓಕೆ. ಸೊ ಇದರಲ್ಲಿ ಫೀಚರ್ ನೋಡಿದ್ರೆ ಡೋರ್ ಪವರ್ ವಿಂಡೋ ಇದೆ, ಮಿರರ್ ಅಡ್ಜಸ್ಟ್ಮೆಂಟ್ ಇದೆ, ಸ್ಟಾರ್ಟ್ ಬಟನ್ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಗುರುಗಳೇ, ನಿಮ್ಗೆ ಅಲ್ಲಿ ನೋಡ್ತಾ ಇರ್ಬೋದು. 6 ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ಸರ್ ಇದರಲ್ಲಿ. 6 ಏರ್ ಬ್ಯಾಗ್ ಬರುತ್ತಾ? ಹೌದು ಸರ್. ಸರ್ ಏನ್ ಪ್ರೈಸ್ ಕೊಟ್ ಮಾಡಿದೀರಾ? ಡೀಸೆಲ್ ಮ್ಯಾನ್ಯುವಲ್ ಮೈಲೇಜ್ಗೆ ಬಂಪರ್ ಹೇಳ್ಬೋದು. ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,65,000 ಕೋಟಿಂಗ್ ಪ್ರೈಸ್. 3,45,000 ಗೆ ವಿತ್ NOC ಕೊಡ್ತೀನಿ ಸರ್. ಸೊ ಇದೊಂದು ಚೌರ್ಲೆಟ್ ಇದೆ, ಯಾವ ಸರ್ ಸರ್ ಅದು? ಚೌರ್ಲೆಟ್ ಸೇಲ್ 2017 ಸಿಂಗಲ್ ಓನರ್ ವೆಹಿಕಲ್. ಜಸ್ಟ್ 86,000 ಡ್ರಿವನ್ ಆಗಿದೆ. ಮ್ಯಾಗ್ವಿಲ್ ಇದು ಆಫ್ಟರ್ ಮಾರ್ಕೆಟಿಂಗ್ ಆಗ್ತಿರೋದು. ಹೌದು ಸರ್. ಸರ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಎಲೆಕ್ಟ್ರಿಕಲ್ ಸೀಟ್ ಅಡ್ಜಸ್ಟ್ ಎಲ್ಲ ಇದೆ. ಹೌದು ಸರ್. ಸೊ ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಗುರು, ನೋಡ್ತಾ ಇರ್ಬೋದು. ಒಂದು ಬ್ಯಾಕ್ ಸೈಡ್ ನೋಡಿ. ಸೊ ತುಂಬಾ ಡಿಕ್ಕಿ ಸ್ಪೇಸ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಹೌದು ಸರ್. ಸರ್ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ? ಸರ್ 4,95,000 ಕೋಟಿಂಗ್. 4,65,000 ಕೊಡಿ ಸರ್ ಸಾಕು.